ಕರ್ಪೂರದ ಗೊಂಬೆ ಸಿನಿಮಾನ ವಿಷ್ಣು ಸರ್ ಅವರು ಮಾಡಬೇಕಿತ್ತ? ದೊರೆ ಸಿನಿಮಾ ಮಾಡಿದ ಮೇಲೆ ವಿಷ್ಣು ಸರ್ ಅವರಂತಹ ಆ್ಯಕ್ಟರ್ಗಳ ಜೊತೆ ಸಿನಿಮಾ ಮಾಡೋಷ್ಟು ಶಕ್ತಿ ನನಗಿಲ್ಲ ಅಂತ ನಿರ್ಮಾಪಕರು ಯಾಕೆ ಹೇಳಿದರು? ಗೌಡ್ರು ಸಿನಿಮಾ ನೋಡಿದ ಮೇಲೆ ವಿಷ್ಣು ಸರ್ ಅವರು ಎಸ್ ಮಹೇಂದರ್ ಅವರಿಗೆ ನನಗೂ ಕೂಡ ಇಂಥದ್ದೊಂದು ಸಿನಿಮಾ ಮಾಡಿ ಅಂತ ಹೇಳಿದ್ಯಾಕೆ? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಎಸ್ ಮಹೇಂದರ್ ಅವರು ಕನ್ನಡ ಚಿತ್ರರಂಗದ ಒಂದು ವಿಶೇಷವಾದಂತಹ ನಿರ್ದೇಶಕರು. ಬಹಳಷ್ಟು ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಇವರು ಆರಂಭದಲ್ಲಿ ರೊಮ್ಯಾಂಟಿಕ್ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಂಥವ್ರು. ನಂತರ ಆಗಿನ ಕಾಲದ ಒಂದು ಟ್ರೆಂಡ್ಗೆ ತಕ್ಕಂತೆ ಸೆಂಟಿಮೆಂಟ್ ಸಿನಿಮಾಗಳನ್ನು ಇವರು ಮಾಡಬೇಕಾಯಿತು. ಆದರೆ ಇವರಿಗೆ ಸೆಂಟಿಮೆಂಟ್ ಸಿನಿಮಾಗಳನ್ನು ಮಾಡಿದರೂ ಕೂಡ ಒಂದು ವಿಶೇಷವಾದ ಕಥೆಯನ್ನು ಹೇಳಬೇಕು, ಏನೋ ಹೊಸತನ್ನು ನಾವು ಸಿನಿಮಾ ರಂಗಕ್ಕೆ ಕೊಡಬೇಕು ಅಂತ ಒಂದು ಆಸೆ ಇರುತ್ತೆ. ಹೀಗಾಗಿ ಇವರು ಹೆತ್ತವರು ಅಂತ ಒಂದು ಸಿನಿಮಾವನ್ನು ಮಾಡ್ತಾರೆ. ಇದರಲ್ಲಿ ಒಂದು ತಂದೆ ತಾಯಿಗಳ ಒಂದು ನೋವನ್ನು ಅವರು ಹಂಚ್ಕೊಳ್ತಾರೆ. ಒಂದು ಮಕ್ಕಳನ್ನು ಬೆಳೆಸುವಾಗ ತಂದೆ ತಾಯಿಗಳು ಎಷ್ಟು ಒಂದು ಆದರದಿಂದ ಅವರನ್ನು ಬೆಳೆಸ್ತಾರೆ. ಆದರೆ ಇದೇ ಮಕ್ಕಳು ದೊಡ್ಡವರಾದ ನಂತರ ತಂದೆ ತಾಯಿಗಳ ಒಂದು ವೃದ್ಧಾಪ್ಯದಲ್ಲಿ ಯಾವ ರೀತಿ ಒಂದು ಅವರನ್ನು ನೋಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ಇರುತ್ತೆ. ಈ ಸಿನಿಮಾಗೆ ಒಂದು ಒಳ್ಳೆಯ ಅಭಿಪ್ರಾಯಗಳು ಬರುತ್ತವೆ. ಕಲ್ಯಾಣ್ ಕುಮಾರ್ ಅವರು ಹಾಗೂ ಲಕ್ಷ್ಮಿ ಅವರು ಈ ಸಿನಿಮಾದಲ್ಲಿ ಒಂದು ಮುಖ್ಯ ಭೂಮಿಕೆಯನ್ನು ನಿರ್ವಹಿಸಿರ್ತಾರೆ. ಇದಾದ ನಂತರ ಮಹೇಂದರ್ ಅವರಿಗೆ ನಾವೊಂದು ಅಸಹಾಯಕತೆಯನ್ನು ಹೇಳ್ಕೊಳ್ತಿದ್ದೇವೆ, ಆದರೆ ಈ ರೀತಿ ಒಂದು ಕಷ್ಟದ ಪರಿಸ್ಥಿತಿಯನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಕಥೆಯನ್ನು ಹೇಳಬೇಕು, ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂದು ಕಥೆಯನ್ನು ರೆಡಿ ಮಾಡ್ತಾರೆ. ಈ ಕಥೆಯನ್ನು ವಿಷ್ಣು ಸರ್ ಅವರಿಗೆ ಅಂತಲೇ ಅವರು ರೆಡಿ ಮಾಡಿರ್ತಾರೆ. ಒಂದು ಅಣ್ಣ ತಂಗಿಯ ಸಂಬಂಧವನ್ನು ತುಂಬ ಚೆನ್ನಾಗಿ ಹೇಳಬೇಕು ಅಂತ ಅವ್ರ ಆಸೆ ಇರುತ್ತೆ. ಹಾಗೆಯೇ ವಿಷ್ಣು ಸರ್ ಕೂಡ ಇದಕ್ಕೆ ಒಪ್ಪಿರ್ತಾರೆ. ಈ ಸಿನಿಮಾದ ಒಂದು ನಿರ್ಮಾಪಕರು ಎಂ ಚಂದ್ರಶೇಖರ್ ಅವರಾಗಿರ್ತಾರೆ. ಅಣ್ಣಯ್ಯ ಸಿನಿಮಾದ ಒಂದು ಪ್ರೊಡ್ಯೂಸರ್ ಆದಂಥವ್ರು ಇವರು. ಹೀಗೆ ಎಲ್ಲರೂ ಒಪ್ಪಿಗೆ ನಂತರ ಈ ಸಿನಿಮಾ ಇನ್ನೇನು ಶೂಟಿಂಗ್ ಆರಂಭ ಆಗೋ ಒಂದು ಹಂತದಲ್ಲಿ ಇರುತ್ತೆ. ಎಂ ಚಂದ್ರಶೇಖರ್ ಅವರು ಆ ಟೈಮಲ್ಲಿ ದೊರೆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ದೊರೆ ಸಿನಿಮಾದ ನಂತರ ಈ ಸಿನಿಮಾವನ್ನು ಶೂಟ್ ಮಾಡಬೇಕು ಅಂತ ಒಂದು ನಿರ್ಧಾರ ಆಗಿರುತ್ತೆ. ಆದರೆ ದೊರೆ ಸಿನಿಮಾ ರಿಲೀಸ್ ಆದ ನಂತರ ನಿರ್ಮಾಪಕರು ಈ ಸಿನಿಮಾದಿಂದ ಹಿಂದೆ ಸರಿತಾರೆ. ಈ ಸಿನಿಮಾ ನನಗೆ ಮಾಡೋಕ್ಕಾಗಲ್ಲ ಅಂತ ಎಸ್ ಮಹೇಂದರ್ ಅವರಿಗೆ ಹೇಳ್ತಾರೆ. ಮಹೇಂದರ್ ಅವರಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಅವರ ತಂಡ ಒಂದು ಈ ಸಿನಿಮಾದ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಸಿನಿಮಾಕ್ಕೆ ಅಂತ ರೆಡಿಯಾಗಿರ್ತಾರೆ. ಹೀಗಾಗಿ ಅಚಾನಕ್ಕಾಗಿ ಸಿನಿಮಾ ಮಾಡೋಕ್ಕಾಗಲ್ಲ ಅಂದರೆ ಇವ್ರ ತಂಡದವರಿಗೆ ಕೆಲಸನೇ ಇಲ್ಲದಂಗೆ ಆಗುತ್ತೆ. 3-4 ತಿಂಗಳ ಖಾಲಿ ಕೂತ್ಕೋಬೇಕಲ್ಲ, ಹೇಗಾದರೂ ಮಾಡಿ ಸಿನಿಮಾ ಮಾಡಬೇಕು ಅಂತ ನಿರ್ಮಾಪಕರನ್ನ ಎಸ್ ಮಹೇಂದರ್ ಅವರು ಮೀಟ್ ಆಗ್ತಾರೆ. ಅವ್ರ ಹತ್ರ ಒಂದು ಮಾತುಕತೆ ಮಾಡಿದ ನಂತರ ನಿರ್ಮಾಪಕರು, ಈಗ ನನಗೆ ವಿಷ್ಣು ಸರ್ ಅವರಂತಹ ಒಂದು ದೊಡ್ಡ ಆ್ಯಕ್ಟರನ್ನು ಹಾಕ್ಕೊಂಡು ಸಿನಿಮಾ ಮಾಡೋ ಶಕ್ತಿ ಇಲ್ಲ, ದಯವಿಟ್ಟು ಈ ಸಿನಿಮಾ ನನ್ನ ಹತ್ರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮಹೇಂದ್ರ ಅವರಿಗೆ ಹೇಗಾದರೂ ಒಂದು ಸಿನಿಮಾ ಮಾಡಬೇಕು, ಖಾಲಿ ಕೂತ್ಕೋಬಾರ್ದು ಅಂತ ಅವ್ರ ವಿಚಾರ. ಹಾಗಾಗಿ ಏನಾದರೂ ಮಾಡೋಣ, ಸಿನಿಮಾ ಮಾಡೋಣ, ನಾವೆಲ್ಲ ಕೋಆಪರೇಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಹೀಗೆ ಮಾತಾಡ್ತಾ ಎಂ ಚಂದ್ರಶೇಖರ್ ಅವರು, ಅಷ್ಟು ದೊಡ್ಡ ಸಿನಿಮಾ ನನ್ನ ಹತ್ರ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಸಣ್ಣ ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಮಹೇಂದರ್ ಅವರಿಗೆ ಈ ರೀತಿ ಒಂದು ಸಣ್ಣ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಒಂದು ಆಸೆ ಬರುತ್ತೆ, ಬೇರೆ ರೀತಿಯ ಒಂದು ವಿಚಾರ ಹೊಳೆಯುತ್ತೆ. ಸರ್, 1 ತಾಸು ನನಗೆ ಸಮಯ ಕೊಡಿ, ನಿಮಗೆ ಇದ್ರ ಬಗ್ಗೆ ಉತ್ತರ ಕೊಡ್ತೇನೆ ಅಂತ ಹೇಳಿ ಅವರು ಹೋಟೆಲ್ಗೆ ಹೋಗಿ ಈ ಅಣ್ಣ ತಂಗಿಗೆ ಅಂತ ಒಂದು ಏನು ಕತೆ ಮಾಡಿದ್ರಲ್ಲ, ವಿಷ್ಣು ಸರ್ ಅವರನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ಈ ಕತೆ ರೆಡಿ ಮಾಡಿರ್ತಾರಲ್ಲ, ಆ ಕಥೆಯನ್ನೇ ಅಕ್ಕ ತಂಗಿಯ ಒಂದು ರೂಪದಲ್ಲಿ ಕನ್ವರ್ಟ್ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಒಂದು ದೊಡ್ಡ ಹೀರೋ ಹಾಕ್ಕೊಳ್ಳಿಲ್ಲ ಅಂದರೆ ಸಿನಿಮಾದ ಬಜೆಟ್ ಇಳಿದ್ಬಿಡುತ್ತೆ. 2 ಹೀರೋಯಿನ್ ಹಾಕ್ಕೊಂಡು ಸಿನಿಮಾ ಮಾಡೋದು ಒಂದು ಹೀರೋ ಮತ್ತು ಹೀರೋಯಿನ್ ಹಾಕ್ಕೊಂಡು ಸಿನಿಮಾ ಮಾಡೋಕ್ಕಿಂತ ಕಡಿಮೆ ವೆಚ್ಚ ಆಗಿರುತ್ತೆ. ಹೀಗಾಗಿ ಅವರು ಈ ಒಂದು ಅಣ್ಣನ ಕ್ಯಾರೆಕ್ಟರ್ನ ಅಕ್ಕನ ಕ್ಯಾರೆಕ್ಟರ್ನಾಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಒಂದು ಕಥೆಯನ್ನು ರೆಡಿ ಮಾಡಿಕೊಂಡು ನಿರ್ಮಾಪಕರ ಹತ್ರ ಬಂದು, ಸರ್ ನಾವು ಸಣ್ಣ ಸಿನಿಮಾನೇ ಮಾಡೋಣ, ಈ ರೀತಿ ಕಥೆಯನ್ನು ಚೇಂಜ್ ಮಾಡಿದ್ದೀನಿ, ಈ ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಈ ಸಿನಿಮಾನೇ ಕರ್ಪೂರದ ಗೊಂಬೆ. ಕರ್ಪೂರದ ಗೊಂಬೆ ಸಿನಿಮಾದ ಒಂದು ಕಥೆ ವಿಷ್ಣು ಸರ್ ಅವರಿಗೆ ಅಂತ ಮಾಡಿದ್ದು. ಆದರೆ ಈ ರೀತಿಯ ಒಂದು ಸಮಸ್ಯೆಗಳಿಂದ ಈ ಸಿನಿಮಾವನ್ನು ಅಕ್ಕ ತಂಗಿಯ ಕಥೆಯನ್ನಾಗಿ ಮಹೇಂದರ್ ಅವರು ಕನ್ವರ್ಟ್ ಮಾಡ್ತಾರೆ. ಈ ಸಿನಿಮಾ ಒಂದು ಒಳ್ಳೆಯ ಹಿಟ್ಟಾಗಿ ಶ್ರುತಿಯವರಿಗೆ, ಮಹೇಂದರ್ ಅವರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ನಂತರ ಮಹೇಂದರ್ ಅವರು ಡಾಕ್ಟರ್ ಅಂಬರೀಷ್ ಅವರ ಜೊತೆ ಗೌಡ್ರು ಅಂತ ಒಂದು ಸಿನಿಮಾ ಮಾಡ್ತಾರೆ. ಮಹೇಂದರ್ ಅವರಿಗೆ ಒಂದು ಸಿನಿಮಾದಲ್ಲಿ ನಮ್ಮ ಪದ್ಧತಿಗಳು, ಒಂದು ಸಂಪ್ರದಾಯ, ಇವುಗಳ ಒಂದು ಮಹತ್ವವನ್ನು ಹೇಳಬೇಕು ಅಂತ ಒಂದು ಆಸೆ ಇರುತ್ತೆ. ಹೀಗಾಗಿ ಗೌಡ್ರು ಸಿನಿಮಾದಲ್ಲಿ ಒಂದು ನಮ್ಮ ಪದ್ಧತಿ, ನಮ್ಮ ನೇಟಿವಿಟಿ ಇವುಗಳನ್ನೆಲ್ಲ ಹೇಳಬೇಕು ಅಂತ ಅವರು ಆಸೆ ಪಟ್ಟಿರ್ತಾರೆ. ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತೆ. ಅದೇನೆಂದರೆ ಅಂಬರೀಷ್ ಅವರಿಗೆ ಒಂದು ಪ್ರವಾಸಕ್ಕೆ ಹೋಗಬೇಕಾಗಿರುತ್ತೆ, ವಿದೇಶ ಪ್ರವಾಸ. ಸುಮಾರು 15-20 ದಿವಸ ಟೈಮ್ ಬೇಕಾಗಿರುತ್ತೆ. ಈ ಸಿನಿಮಾದ ಶೂಟಿಂಗ್ ಕೂಡ ಆಲ್ಮೋಸ್ಟ್ ಮುಗಿದಿರುತ್ತೆ, ಒಂದೇ ದಿನ ಉಳಿದಿರುತ್ತೆ. ಅದರ ನಂತರ ಅಂಬರೀಷ್ ಅವರು ವಿದೇಶ ಪ್ರವಾಸಕ್ಕೆ ಹೋಗಬೇಕಾಗಿರುತ್ತೆ.
ಹೀಗಾಗಿ ಅವರು ಆ ಒಂದು ಸಿನಿಮಾ ಶೂಟಿಂಗನ್ನು ಸರಿಯಾದ ಸಮಯಕ್ಕೆ ಮುಗಿಸ್ಕೊಡಿ ಅಂತ ಮಹೇಂದರ್ ಅವರಿಗೆ ಹೇಳಿರ್ತಾರೆ. ಆದರೆ ಸಮಸ್ಯೆ ಏನಂದರೆ ಈ ಕೊನೆ ದಿವಸ ಒಂದು ಮದುವೆ ಸೀನನ್ನು ಶೂಟ್ ಮಾಡಬೇಕಾಗಿರುತ್ತೆ. ಮದುವೆ ಸೀನ್ ಅಂದರೆ ಸಾಕಷ್ಟು ಜನ ಇರ್ತಾರೆ, ಸಹ ಕಲಾವಿದರು ಇರ್ತಾರೆ. ಹೀಗಾಗಿ ಈ ಸೀನನ್ನು ಅಷ್ಟು ಕಡಿಮೆ ಸಮಯದಲ್ಲಿ ಮಾಡೋದು ಕಷ್ಟ. ಇದನ್ನು ಒಂದು ಅರ್ಥಕೊಂಡಂತಹ ಡಾಕ್ಟರ್ ಅಂಬರೀಷ್ ಅವರು ಮಹೇಂದರ್ ಅವ್ರ ಹತ್ರ ಹಿಂದಿನ ದಿವಸ ಮತ್ತೊಮ್ಮೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ, ಹೇಗಾದರೂ ಈ ಸೀನನ್ನು ನನಗೆ ಕರೆಕ್ಟ್ ಸಮಯದಲ್ಲಿ ಮುಗಿಸ್ಕೊಡಿ, ಲೇಟ್ ಮಾಡಬೇಡಿ ಅಂತ. ಆದರೆ ಇಲ್ಲೊಂದು ವಿಚಿತ್ರ ಏನಂದರೆ, ಅಂಬರೀಷ್ ಅವರು ಸಾಮಾನ್ಯವಾಗಿ ಸೆಟ್ಗೆ ಲೇಟಾಗಿ ಬರ್ತಿದ್ರು. ಹಾಗಾಗಿ ಅಂಬರೀಷ್ ಅವರು ಲೇಟಾಗಿ ಬಂದಮೇಲೆ ಈ ಒಂದು ಕಡಿಮೆ ಸಮಯದಲ್ಲಿ ಈ ಸೀನನ್ನು ಶೂಟ್ ಮಾಡೋದು ಒಂದು ಚಾಲೆಂಜ್ ಆಗಿತ್ತು. ಆದರೆ ಮರುದಿನ ಅಂಬರೀಷ್ ಅವರು ನಾರ್ಮಲ್ ಟೈಮ್ಗೆ ಬರೋ ಹೊತ್ತಿಗೆ ಮಹೇಂದರ್ ಅವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಒಂದು ಮದುವೆ ಸೀನ್ಗೆ ಯಾವ್ಯಾವ ರೀತಿ ವ್ಯವಸ್ಥೆ ಬೇಕು ಎಲ್ಲವನ್ನು ರೆಡಿ ಮಾಡಿಕೊಂಡು, ಒಮ್ಮೆ ಮಾನಿಟ್ರ್ ಮಾಡಿಕೊಂಡು, ಟ್ರಾಲಿಯಲ್ಲಿ ಒಂದು ಸುತ್ತಲಿನ ಒಂದು ಸೀನ್ಗಳನ್ನು ಒಮ್ಮೆ ಶೂಟ್ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡ್ಕೊಂಡು ಕೂತಿರ್ತಾರೆ. ಅಂಬರೀಷ್ ಅವರು ಬಂದ ತಕ್ಷಣ ನೀವು ಡ್ರೆಸ್ ಹಾಕ್ಕೊಂಡು ಬಂದು ಇದನ್ನು ಶೂಟ್ ಮಾಡಿದ್ರೆ ಆಯಿತು ಸರ್, ಎಲ್ಲ ರೆಡಿ ಇದೆ ಅಂತ ಹೇಳ್ತಾರೆ. ಅಂಬರೀಷ್ ಅವರಿಗೆ ಆಶ್ಚರ್ಯ. ನಂತರ ಅಂಬರೀಷ್ ಅವರು ಡ್ರೆಸ್ ಹಾಕ್ಕೊಂಡು ಬರ್ತಾರೆ. ಈ ಒಂದು ಶಾಟ್ಗೆ ಏನೇನು ಬೇಕು ಅನ್ನೋದನ್ನು ಒಮ್ಮೆ ರೆಡಿ ಮಾಡ್ಕೊಳ್ತಾರೆ. ಕೇವಲ ಒಂದೇ ಶಾಟ್ನಲ್ಲಿ ಈ ಇಡೀ ಮದುವೆ ಸೀನನ್ನು ಶೂಟ್ ಮಾಡ್ತಾರೆ. ಅಂಬರೀಷ್ ಅವರಿಗೆ ಮಹೇಂದರ್ ಅವರು ಈ ಒಂದು ಸೀನ್ ಆದಮೇಲೆ, ಸರ್ ನೀವಿನ್ನು ಹೊರಡ್ಬೋದು, ಎಲ್ಲ ಆಯಿತು ಅಂತ ಹೇಳ್ತಾರೆ. ಅಂಬರೀಷ್ ಅವರಿಗೆ ಖುಷಿ ಆಗ್ಬಿಡುತ್ತೆ. ಸೀದಾ ಬಂದು ಮಹೇಂದರ್ ಅವ್ರನ್ನ ಒಪ್ಕೊಂಡ್ಬಿಡ್ತಾರೆ. ಏನ್ರಿ ಇದು, ಇಷ್ಟು ದೊಡ್ಡ ಸೀನನ್ನು ನೀವು ಇಷ್ಟು ಬೇಗ ಮುಗಿಸ್ಬಿಟ್ರಿ, ತುಂಬ ಗ್ರೇಟ್ ಕಣ್ರಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲೇ ಒಂದು ಕ್ರಿಯೇಟಿವಿಟಿಯನ್ನು ಮಹೇಂದರ್ ಅವರು ಅಷ್ಟು ಚೆನ್ನಾಗಿ ಯೂಸ್ ಮಾಡಿರ್ತಾರೆ. ನಂತರ ಈ ಗೌಡ್ರು ಸಿನಿಮಾದ ಒಂದು ಪ್ರೊಜೆಕ್ಷನನ್ನು ಹಾಕಿದಾಗ ಅಂಬರೀಷ್ ಅವರು ವಿಷ್ಣು ಸರ್ ಅವರನ್ನು ವಿಶೇಷವಾಗಿ ಈ ಒಂದು ಪ್ರೊಜೆಕ್ಷನ್ಗೆ ಅಂತ ಕರ್ಕೊಂಬಂದಿರ್ತಾರೆ. ಅವರಿಗೆ ಈ ಸಿನಿಮಾವನ್ನು ವಿಷ್ಣು ಸರ್ಗೆ ತೋರಿಸ್ಬೇಕು ಅಂತ ಆಸೆ. ವಿಷ್ಣು ಸರ್ ಅವರು ಈ ಸಿನಿಮಾ ನೋಡಿದ ಮೇಲೆ ತುಂಬ ಖುಷಿಯಾಗ್ಬಿಡ್ತಾರೆ. ಮಹೇಂದರ್ ಹತ್ರ ಬಂದು, ಎಷ್ಟು ಚೆನ್ನಾಗಿ ಸಿನಿಮಾ ತೆಗೆದಿದ್ದೀರಿ, ಈ ರೀತಿ ಒಂದು ಕಾನ್ಸೆಪ್ಟನ್ನು ಆಲ್ರೆಡಿ ಮಾಡಿಬಿಟ್ರಿ, ಆದರೆ ಇದೇ ರೀತಿ ಇನ್ನೊಂದು ಸಿನಿಮಾ ಅಂತ ನೀವು ರೆಡಿ ಮಾಡಿಕೊಂಡ್ರೆ ನನಗೆ ಆ ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಖುಷಿ ವಿಷ್ಣು ಸರ್ ಅವ್ರಿಗೆ ಆಗಿರುತ್ತೆ. ಹಾಗೆಯೇ ನಾನು ಈ ಸಿನಿಮಾದಲ್ಲಿ ಬೇರೆ ಥರ ಅಂಬರೀಷ್ ಅವ್ರನ್ನ ನೋಡಿದೆ ಅಂತ ಹೇಳ್ತಾರೆ. ಈ ಸಿನಿಮಾದ ಒಂದು ಕ್ಯಾರೆಕ್ಟರು ಅಂಬರೀಷ್ ಅವರು ಮಾಡ್ತಿದ್ದಂತಹ ಹಳೆ ಕ್ಯಾರೆಕ್ಟರ್ಗಳಿಗಿಂತ ವಿಭಿನ್ನವಾಗಿರುತ್ತೆ. ಹಾಗಾಗಿ ವಿಷ್ಣು ಸರ್ ಅವರಿಗೂ ಕೂಡ ಈ ಒಂದು ವಿಭಿನ್ನ ರೀತಿಯ ಅಂಬರೀಷ್ ಅವರ ಕ್ಯಾರೆಕ್ಟರ್ ತುಂಬ ಖುಷಿ ಕೊಟ್ಟಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂತಂದರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.